ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತು ನಾವು 3 ರೀತಿಯಾದಂತಹ ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ಮೊಸೊಪ್ಪು ಸಾಂಬಾರು ಹೇಗೆ ಮಾಡೋದು ನೋಡೋಣ. ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಹೆಲ್ತಿಯಾಗೂ ಕೂಡ ಇರುತ್ತೆ. ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಿಗೆ ನಾನು ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಾಗುವಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾನು ಹಾಫ್ ಆನ್ ಅವರ್ ನೆನೆ ಹಾಕಿ ತೊಗೊಂಡಿರುವಂತಹದ್ದು. ಜೊತೆಗೆ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ನಾನು ಅರ್ಧ ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನ ನಾನು ಅರ್ಧ ಕಟ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ನಾನು ತೊಗೊಂಡಿರೋಂತಹದ್ದು. ನೋಡಿ, 3 ರೀತಿಯಾದ ಸೊಪ್ಪನ್ನು ನೀವು ಹಾಕಿ ಯೂಸ್ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟಿ ಬರುತ್ತೆ. ಹಾಗೆ ನಾನು 2 ಇಲ್ಲಿ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇರುವಂತಹದ್ದು, ಮತ್ತು 2 ಈರುಳ್ಳಿನೂ ಕೂಡ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದರಲ್ಲೇ. ಇವಾಗ ನೋಡಿ, 3 ಹಸಿಮೆಣ್ಸಿನ್ಕಾಯಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ 2 ಲೋಟ ನೀರನ್ನ ಸೇರಿಸ್ತಾ ಇರುವಂತಹದ್ದು. 2 ಲೋಟ ನೀರನ್ನ ನೀವು ಸೇರಿಸಿ ಇದನ್ನು ಕುಕ್ಕರ್ನ ಕ್ಯಾಪ್ ಮುಚ್ಚಿ ನಾವು ಇವಾಗ 2 ವಿಷಲ್ ಬರ್ಸ್ಕೊಬೇಕಾಗತ್ತೆ. ನೋಡಿ, 2 ವಿಷಲ್ಲು ಇವಾಗ ಬಂದಿದೆ. ಕುಕ್ಕರ್ ಇವಾಗ ತಣ್ಣಗಾದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇರುವಂತಹದ್ದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಬೇಳೆ ಸೊಪ್ಪು ಎಲ್ಲವೂ ಕೂಡ 2 ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಬೇಳೆನೂ ಕೂಡ ನೀವು ನೋಡ್ಬೋದು, ತುಂಬ ಸಾಫ್ಟಾಗಿ ಎಲ್ಲ ಕೂಡ ಬೆಂದೋಗಿದೆ. ಈ ರೀತಿಯಾಗಿಯೇ ಬೇಯಿಸ್ಕೊಬೇಕಾಗತ್ತೆ ನಾವು. ಈಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ವಾಟರ್ ಕಂಟೆಂಟು ಮತ್ತು ಸೊಪ್ಪು ಏನಿತ್ತಲ್ಲ ಅದನ್ನು ಸೆಕ್ರಿಗೇಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫಿಲ್ಟ್ರ್ ಮಾಡಿದಾದಮೇಲೆ ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನಾವು ಹಾಗೆಯೇ ಒಂದು ಆನ್ ಆ್ಯಂಡ್ ಆಫ್ ಮಾಡಿನೇ ಇದನ್ನು ನಾವು ರುಬ್ಕೊಬೇಕಾಗತ್ತೆ. ತುಂಬಾ ನುಣ್ಣಗೆ ರುಬ್ಬಿದ್ರೆ ಇದು ಮಸಾಲ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀವು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ರುಬ್ಕೊಂಡು ಸಾಕಾಗತ್ತೆ. ಈಗ ನೋಡಿ, ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರ್ ಇಲ್ಲ ಅಂದರೆ ಒಂದು ದೊಡ್ಡ ಪಾತ್ರೆನೂ ಕೂಡ ಇಟ್ಕೊಬೋದು. ಕುಕ್ಕರ್ ಆಯಿಲ್ ಹಾಕ್ಕೊಂಡು ನಾನು ಇವಾಗ ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಇಲ್ಲಿ ಚಿಕ್ಕ ಚಿಕ್ಕ ಈರುಳ್ಳಿನ ನಾನು ಜಜ್ಜಿಕೊಂಡು ತೊಗೊಂಡಿರೋಂತಹದ್ದು. ಇಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿನೂ ಕೂಡ ನೀವು ಬಳಸ್ಬೋದು. ಇದನ್ನೆಲ್ಲನೂ ನಾವು ಇವಾಗ ಫ್ರೈ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ರುಬ್ಬಿಟ್ಕೊಂಡಿರೋಂತಹ ಮಸಾಲ ಇತ್ತು ನೋಡಿ, ಸೊಪ್ಪುದು, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಒಗ್ಗರಣೆಯಲ್ಲಿ ನಾವು ಮಿಕ್ಸ್ ಮಾಡೋಣ. ಇದು ನಮಗೆ ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕಾಗತ್ತೆ. ನೋಡಿ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಇದನ್ನು ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಬೇಳೆ ಸಾಂಬಾರು ಪುಡಿನ ನಾನು ಇಲ್ಲಿ 2 ಸ್ಪೂನ್ ಯೂಸ್ ಮಾಡ್ತಾ ಇರುವಂತಹದ್ದು. ನಾರ್ಮಲಾಗಿ ಬೇಳೆ ಸಾಂಬಾರಿಗೆ ಯಾವ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇವಾಗ ನಾವು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಇಲ್ಲಿ 1/4 ಸ್ಪೂನ್ ಆಗುವಷ್ಟು ಅರಿಶಿಣನೂ ಕೂಡ ನಾನು ಹಾಕೊತಾ ಇರುವಂತಹದ್ದು. ಇವಾಗ ಅರಿಶಿಣನೂ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಮಸಾಲ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಜೊತೆಗೆ ನಾನಿವಾಗ ತೆಂಗಿನಕಾಯಿ ತುರಿನ ನಾನು ಈ ರೀತಿ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ನೀರನ್ನ ಸೇರಿಸ್ತೇನೆ. ತೆಂಗಿನಕಾಯಿನ ಹಾಗೇ ನಾನು ಈ ರೀತಿಯಾಗಿ ತುರಿ ಮಾಡ್ಕೊಂಡಿರೋಂತಹದ್ದು. ನೀವು ಮಸಾಲಾನ ರುಬ್ಬಬೇಕಾದ್ರೂ ಕೂಡ ನೀವು ತೆಂಗಿನಕಾಯಿನ ಸೇರಿಸಿ ನೀವು ರುಬ್ಬೋದು. ಬಟ್ ಏನಾಗುತ್ತೆ ಅಂದರೆ ತೆಂಗಿನಕಾಯಿ ಎಲ್ಲ ಈ ರೀತಿ ತುರಿ ಆಗೋಷ್ಟರಲ್ಲಿ ಸೊಪ್ಪೆಲ್ಲ ನಮಗೆ ನುಣ್ಣಗೆ ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಗಾದರೆ ಇದು ಸಾಂಬಾರು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನಾವು ನಾನು ಸೊಪ್ಪನ್ನ ಸಪ್ರೇಟಾಗಿ ರುಬ್ಕೊಂಡು ತೆಂಗಿನಕಾಯಿನ ನಾನು ಆಮೇಲೆ ಹಾಕ್ಕೊಂಡಿರೋಂತಹದ್ದು, ರುಬ್ಕೊಂಡು ತೊಗೊಂಡಿರೋಂತಹದ್ದು. ಇವಾಗ ನಾವು ವಾಟರ್ನ ಸೇರಿಸ್ಬೇಕಾಗತ್ತೆ. ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾವು ನೀರನ್ನೆಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ಸಾಲ್ಟು ಕೂಡ ನಾನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಸಾಂಬಾರು ತುಂಬಾ ಚೆನ್ನಾಗಿ ಕುದಿ ಬಂದಿದೆ. ಒಂದು ಕುದಿ ಎಲ್ಲ ಬಂದ ಮೇಲೆ ನಾವು ಇವಾಗ ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಬೇಕಾಗತ್ತೆ. ತರಕಾರಿ ಅಂದರೆ ನಾನು ಇಲ್ಲಿ ಬಳಸ್ತಾ ಇರುವಂತಹದ್ದು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ನಾನು ಕಟ್ ಮಾಡಿಕೊಂಡು ಇವಾಗ ನಾನು ಸೇರಿಸ್ತಾ ಇರುವಂತಹದ್ದು. ನೋಡಿ, ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಮೊಸೊಪ್ಪು ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೊಪ್ಪೆಲ್ಲ ನಮಗೆ ಆಲ್ರೆಡಿ ಬೆಂದಿರೋದ್ರಿಂದ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ನಾವು ಇಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ನಾನು ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ತಿರುಗಿಸ್ಕೊಂಡು ಇದನ್ನು ನಾನು ಬೇಯಿಸ್ಕೊಬೇಕಾಗತ್ತೆ. ಆ್ಯಕ್ಚುಲಿ ಇವಾಗ ನಾವು ಹಾಕಿರೋ ಸೊಪ್ಪುಗಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ನೀವೇನಾದ್ರು ಬೇರೆ ಮೆಥಡಲ್ಲಿ ಸಾಂಬಾರನ್ನ ನೀವು ಮಾಡ್ತಾಯಿದ್ರೆ ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಈ ರೀತಿಯಾಗಿ ನಾವು ಕುಕ್ಕರ್
ಕ್ಯಾಪ್ನ ನಾವು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈಗ ನಾನು ಎಲ್ಲನೂ ಕೂಡ ತಿರುಗಿಸಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿ ನೀವು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ರೆಸಿಪಿ ರೆಡಿ ಇರುತ್ತೆ. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀವು ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಟ್ರೈ ಮಾಡಿದ್ಮೇಲೆ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.